ನಿಜ ನೀವು ಹೇಳ್ದಂಗೆ ಈಗ ಯೋಜನೆಗಳು ಹೆಸರಿಗೆ ಮಾತ್ರ ಯೋಜನೆಗಳಾಗ್ತಾ ಇದೆ ಅಷ್ಟೇ. ಈಗ 300 ಕೋಟಿ ಆಯ್ತು, 200 ಕೋಟಿ ಆಯ್ತು, 100 ಕೋಟಿ ಖರ್ಚಾಯ್ತು ಈ ಯೋಜನೆ ಜಾರಿ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಅದನ್ನ ಅನುದಾನ ಕೂಡ ಸಿಗುತ್ತೆ ಆ ಯೋಜನೆಗಳನ್ನ ಪ್ರಾರಂಭ ಮಾಡುವಂತ ಸಮಯದಲ್ಲಿ. ಆದ್ರೆ ಎಷ್ಟರ ಮಟ್ಟಿಗೆ ಜನರಿಗೆ ತಲುಪ್ತಾ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾವ ಯೋಜನೆಯನ್ನು ಸರ್ ಇತ್ತೀಚೆಗಂತೂ ಯಾವುದು ಕೂಡ ಜನರಿಗೆ ತಲುಪ್ತಾನೆ ಇಲ್ಲ. ನೀವು ಹೇಳ್ತಾ ಇದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆ ಇದೆ ಅಂತ. ಅದು ಎಷ್ಟು ಜನ ಅದರ ಅನುಷ್ಠಾನವನ್ನ ಮಾಡಿದ್ದಾರೆ, ಎಷ್ಟು ಜನ ಪಡ್ಕೊಳ್ತಾ ಇದ್ದಾರೆ ಅದ್ರ ಲಾಭನ ಸರ್? ನಿಜವಾಗ್ಲೂ 1 ಕೋಟಿ ಸರ್ಕಾರದಿಂದ ಬಿಡುಗಡೆ ಆದರೆ ಕನಿಷ್ಠ 55-60% ಕಮಿಷನ್ ಹೊರಟೋಗ್ಬಿಡುತ್ತೆ. ಎಲ್ಲಿ ಮೇಲೆಯಿಂದ ಮಿನಿಸ್ಟರಿಂದ ಹಿಡಿದು ಕೆಳಗಡೆ ಎಲ್ಲ ಡಿಪಾರ್ಟ್ಮೆಂಟ್ಲಿರೋಂಥ ಹೈರಾರ್ಕಿ ಇದೆಯಲ್ಲ ಎಲ್ರಿಗೂ ಹೊರಟೋಗ್ಬಿಡುತ್ತೆ. 40% ಉಳಿಯುತ್ತೆ. ಈ ಥರ ಆದಾಗ ಜನಕ್ಕೆ ಎಲ್ಲಿ ರೀಚ್ ಆಗುತ್ತೆ? ಸುಮ್ಮನೆ ಯೋಜನೆಗಳೆಲ್ಲ ಕಾಗದ ರೂಪದಲ್ಲಿ ಹಾಳೆಯಲ್ಲೇ ಇರುತ್ತೆ. ಇಷ್ಟು ದುಡ್ಡು ಬಂತು, ಇಷ್ಟು ಹೋಯ್ತು ಅಂತ ಆಯವ್ಯಯ ಕೃಷ್ಣನ ಲೆಕ್ಕ ರಾಮನ ಲೆಕ್ಕ ಜನಕ್ಕೆ ಕೊಡ್ತಾರೆ. ಜನ ತೊಗೊಂಡು ಸುಮ್ಮನೆ ಇರಬೇಕಾಗುತ್ತೆ. ಜನರ ಪರಿಸ್ಥಿತಿ ದುಸ್ಥಿತಿ ಇದೆ. ನಿಜವಾಗ್ಲೂ ಪ್ರಶ್ನೆ ಮಾಡೋಕ್ಕೂ ಆಗಲ್ಲ, ಮತ್ತು ಅವ್ರಿಗೆ ಗೊತ್ತಿರಲ್ಲ. ಮೆಡಿಕಲ್ ನೆಗ್ಲಿಜೆನ್ಸಿ, ಮೆಡಿಕಲ್ ಮಾಫಿಯಾ, ಫಾರ್ಮಾಸ್ಯೂಟಿಕಲ್ ಮಾಫಿಯಾ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ ಮತ್ತು ಗೊತ್ತೂ ಆಗೋದಿಲ್ಲ. ಅದನ್ನು ಆಸ್ ಎ ಡಾಕ್ಟ್ರಾಗಿ ಸುಮಾರು ಇದೆ. ತುಂಬ ಜನ ಮೋಸ ಮಾಡ್ತಾರೆ, ತುಂಬ ಜನಕ್ಕೆ ತೊಂದರೆ ಆಗುತ್ತೆ. ಪ್ರಾಮಾಣಿಕವಾಗಿರೋ ಡಾಕ್ಟರ್ಸು ಸಾಕಷ್ಟು ಜನ ಇದ್ದಾರೆ. ಆ ಪ್ರಾಮಾಣಿಕ ಡಾಕ್ಟರ್ಸ್ಗೆ ಜನ ಸಪೋರ್ಟ್ ಮಾಡಬೇಕಾಗಿರೋಂಥದ್ದು, ಅವ್ರಿಗೆ ಸಪೋರ್ಟ್ ಮಾಡೋವಂಥದ್ದು ಅಥವಾ ಅವ್ರನ್ನ ಐಡೆಂಟಿಫೈ ಮಾಡೋಂಥದ್ದು ಆಗಬೇಕಾಗಿದೆ. ಅದು ಆಗ್ತಾಯಿಲ್ಲ. ಪ್ರಾಮಾಣಿಕರು ಒಳ್ಳೆಯವ್ರನ್ನ ಎಲ್ಲರೂ ಮಿಕ್ಸ್ ಆಗಿಬಿಟ್ಟಿದೆಯಲ್ಲ. ಇವಾಗ ಪೊಲೀಸರು ಯಾರಾದರೂ ಒಳ್ಳೆಯವ್ರು ಇದ್ದಾರೆ ಅಂತ ಕೇಳಿದ್ರೆ ಯಾರೂ ಇಲ್ಲವೇ ಇಲ್ಲ ಅಂತಾರೆ. ಹಾಗಾಗಿ ಡಾಕ್ಟರ್ಸ್ನು ನಂಬೋಂಥ ಸ್ಥಿತಿ ಇಲ್ಲ, ಪೊಲೀಸರು ನಂಬೋ ಸ್ಥಿತಿ ಇಲ್ಲ, ಲಾಯರ್ ಆದರೂ ಅಷ್ಟೇ. ಎಲ್ಲರೂ ಈ 3 ಫೆಟರ್ನಿಟಿಗೆ ನಂಬಿಕೆ ವಿಶ್ವಾಸನ ಕಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಒಳ್ಳೆಯವರು ಕೆಟ್ಟವ್ರು ಕೆಟ್ಟವ್ರನ್ನ ಡಿಫ್ರೆನ್ಷಿಯೇಟ್